ಇನ್ನು ಅದಾನಿ ಲಂಚ ಪ್ರಕರಣದ ಚರ್ಚೆಗೆ ಪಟ್ಟು ಹಿಡಿದು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮುಂದುವರೆಸಿದೆ. ಇದರ ನಡುವೆ ನಿನ್ನೆ ಕಾಂಗ್ರೆಸ್ ಸಂಸದ ಕೂರುವಂತ ಸಂಸತ್ ಸೀಟಿನ ಮೇಲೆ ಸಿಕ್ಕ ಕಂತೆ ನೋಟುಗಳ ಆರೋಪ ಕಾಂಗ್ರೆಸ್ ಬಿಜೆಪಿ ನಡುವಿನ ವಾಕ್ಸಮರಕ್ಕೆ ಕಾರಣವಾಗಿದೆ. ರಾಜ್ಯಸಭೆಯಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ನೋಟಿನ ಕದನ. ಕಾಂಗ್ರೆಸ್ ರಾಜ್ಯಸಭಾ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ನಿಗದಿಪಡಿಸಲಾದ ಆಸನದಲ್ಲಿ 500 ರೂಪಾಯಿಗಳ ಸುಮಾರು 50,000 ರೂಪಾಯಿ ಪತ್ತೆಯಾಗಿದೆ ಎಂಬ ವಿಚಾರ ಭಾರೀ ಸಂಚಲನ ಸೃಷ್ಟಿಸಿದೆ. ಈ ವಿಚಾರವನ್ನ ಖುದ್ದು ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ಸದನದಲ್ಲೇ ಪ್ರಸ್ತಾಪಿಸಿ ತನಿಖೆಗೆ ಒಪ್ಪಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. A wad of currency notes was recovered by the security officials from seat number. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. 222 presently allotted to Shri Abhishek Manu Singhvi. ಆದ್ರೆ ಈ ಆರೋಪ ತಳ್ಳಿ ಹಾಕಿರೋ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಹಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ. So my total stay in the house yesterday was 3 minutes and my stay in the canteen was 30 minutes. I find it bizarre that even on such issues politics is raised. Of course there must be an inquiry as to how people can come and put anything anywhere in any seat. It means that each of us must have a seat. ಇನ್ನು ಎಂದಿನಂತೆ ಇವತ್ತು ಕೂಡ ಉದ್ಯಮಿ ಗೌತಮ್ ಅದಾನಿ ಪ್ರಕರಣದ ಚರ್ಚೆಗೆ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ರು. ಸಂಸತ್ ಆವರಣದಲ್ಲಿ ಸಂವಿಧಾನದ ಪ್ರತಿ ಹಿಡಿದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮೌನ ಪ್ರತಿಭಟನೆ ನಡೆಸಿದ್ರು. ಸಂವಿಧಾನಕ್ಕಾಗಿ ಹೋರಾಡುತ್ತಿರುವ ನನ್ನ ಸಹೋದರನ ಬಗ್ಗೆ ಹೆಮ್ಮೆ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. और मुझे बहुत गर्व है अपने भाई पे. मेरे भाई के लिए देश से ऊपर कुछ नहीं है. वो 8,000 किलोमीटर की यात्रा उन्होंने की है. 4,000 किलोमीटर पैदल चले कन्याकुमारी से कश्मीर तक इस देश की एकता के लिए. ಕಾಂಗ್ರೆಸ್ ಪ್ರತಿಭಟನೆಗೆ ವ್ಯಂಗ್ಯವಾಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂವಿಧಾನಕ್ಕೆ ಪ್ರತಿ ಸಲ ಅಪಮಾನ ಮಾಡುವ ಕಾಂಗ್ರೆಸ್ ಇವತ್ತು ಭೂತದ ಬಾಯಲ್ಲಿನ ಭಗವದ್ಗೀತೆಯ ನಾಟಕವಾಡುತ್ತಿದೆ ಎಂದರು. ये भूत के मुंह में भगवत गीता, ऐसे इनका व्यवहार है. देश के अनेकों राज्यों में आपको जनता ने जो सबक सिखाना है सिखा दिया है. कृपया जनता के मैंडेट मानिए और पार्लियामेंट चलाने के लिए आप कृपया सहयोग दीजिए, सहकार दीजिए. ಸಂಸತ್ನಲ್ಲಿ ಸಿಕ್ಕ ದುಡ್ಡು ಇವತ್ತಿನ ಕಲಾಪದ ಕೋಲಾಹಲಕ್ಕೆ ಕಾರಣವಾದರೆ ಅದಾನಿ ಲಂಚ ಆರೋಪ ಪ್ರಕರಣದ ಚರ್ಚೆ ಬಗೆಗಿನ ಒತ್ತಾಯ ಅಧಿವೇಶನದ ದಿನಗಳನ್ನ ನುಂಗಿ ಹಾಕುತ್ತಿವೆ. ಹರೀಶ್, ಟಿವಿ9 ನವದೆಹಲಿ.